ಬೋಳೂರಿನ ಮಾತಾ ಅಮೃತಾನಂದಮಯಿ ಮಠದ ಪರಿಸರದಲ್ಲಿ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಿದ್ದು ಅವರ ಉಪಯೋಗಕ್ಕಾಗಿ 10 ಶೌಚಾಲಯಗಳಿಗೆ ಶಾಸಕರ ಪ್ರದೇಶಾಭಿವೃದ್ಧಿ ನಿಧಿಯಿಂದ ಯೋಜನೆ ಮಂಜೂರಾಗಿದ್ದು ಮಂಗಳೂರು ದಕ್ಷಿಣ ವಿಧಾನಸಭಾ ಶಾಸಕರಾದ ವೇದವ್ಯಾಸ ಕಾಮತ್ ರವರು ಭೂಮಿ ಪೂಜೆ ನೆರವೇರಿಸಿದರು. ಬೋಳೂರು ಪ್ರದೇಶವು ಮಂಗಳೂರು ನಗರದ ಹೊರವಲಯದಲ್ಲಿ ನದಿ ದಂಡೆಯಲ್ಲಿ ಅಭಿವೃದ್ಧಿ ಹೊಂದುತ್ತಿದ್ದು ಪ್ರವಾಸಿಗರ ಸಂಖ್ಯೆ ಅಧಿಕವಾಗಿದೆ. ಇಂತಹ ಕಡೆ ಶೌಚಾಲಯಗಳ ಅಗತ್ಯ ತೀವ್ರವಾಗಿದೆ. ಜನರ ಬೇಡಿಕೆಯೂ ತುಂಬಾ ಇದೆ. ಹಾಗಾಗಿ ಈ ಅಗತ್ಯ ಕಾಮಗಾರಿ ಮಾಡಲಾಗುತ್ತಿದೆ ಎಂದು ಶಾಸಕರು ಹೇಳಿದರು. ಪ್ರಸಿದ್ಧ ಪುರಾತನ ಶಾಲೆ ಮತ್ತು ಕ್ಷೇತ್ರದಲ್ಲಿ ಒಂದಾದಂಥ ಬೋಳೂರಿನ ಮಾತಾ ಅಮೃತಾನಂದಮಯಿ ಶಾಲೆಯ ಪರಿಸರದಲ್ಲಿ ಇವತ್ತು ಆ ಭಾಗದ ಜನರ ನಿರೀಕ್ಷೆಯ ಪ್ರಕಾರ ಮತ್ತು ಶಾಲೆಯ ಎಲ್ಲ ಆಡಳಿತ ಮಂಡಳಿ ಮತ್ತು ಅಲ್ಲಿಯ ಪ್ರಮುಖರ ನಿರೀಕ್ಷೆಯ ಪ್ರಕಾರ ಆ ಪರಿಸರದ ಹೊರಗಡೆ ಒಂದು ಶೌಚಾಲಯ ಆಗಬೇಕು. ದಿನನಿತ್ಯದ ಬೇರೆ ಬೇರೆ ಚಟುವಟಿಕೆಯಲ್ಲಿ ಶಾಲೆಯ ಚಟುವಟಿಕೆ ಇರ್ಬೋದು, ಸಾರ್ವಜನಿಕವಾಗಿ ಚಟುವಟಿಕೆ ಇರ್ಬೋದು, ಅಥವಾ ಆ ಪರಿಸರದ ಜನರ ಸಹಕಾರಕ್ಕೆ ಸಿಗುವ ರೀತಿಯಲ್ಲಿ ಒಂದು ಆ ಪರಿಸರದಲ್ಲಿ ಒಂದು ಬೋಳೂರಿನ ಮಾತಾ ಅಮೃತಾನಂದಮಯಿ ಶಾಲೆಯ ಹೊರಗಡೆ ಒಂದು ಶೌಚಾಲಯವನ್ನು ನೆರವೇರಿಸಬೇಕು ಅಂತ ಹೇಳುವಂಥದ್ದನ್ನು ಬೇಡಿಕೆ ಇಟ್ಟ ಪ್ರಕಾರ ನಾನೊಂದು ಸ್ಥಳೀಯ ಶಾಸಕನಾಗಿ ಆ ಶೌಚಾಲಯವನ್ನು ನಿರ್ಮಾಣ ಮಾಡುವಂಥ ಕೆಲಸ ಕಾರ್ಯಗಳ ಜವಾಬ್ದಾರಿಯನ್ನು ತಗೊಂಡು ಅದರಲ್ಲಿ ಪುರುಷರಿಗೆ ಮತ್ತು ಮಹಿಳೆಯರಿಗೆ ಸಪರೇಟ್ ಆದಂಥ ಶೌಚಾಲಯಗಳ ಅವಶ್ಯಕತೆ ಇದೆ ಅಂತ ಹೇಳುವಂಥದ್ದನ್ನು ತಿಳಿದುಕೊಂಡು ಅಲ್ಲಿಗ ಮಾಡುವಂಥ ಕೆಲಸ ಕಾರ್ಯಗಳಿಗೆ ಶಿಲಾನ್ಯಾಸವನ್ನು ಮಾಡಿದ್ದೇವೆ. ಇವತ್ತು ಮಾತಾ ಅಮೃತಾನಂದಮಯಿಯ ಸನ್ಯಾಸಿನಿಯವರು ಅವರ ಕೂಡ ವಿಶೇಷವಾದಂಥ ಮಾರ್ಗದರ್ಶನ ಕೃಪಾಕಟಾಕ್ಷದೊಂದಿಗೆ ಅವರ ದಿವ್ಯ ಉಪಸ್ಥಿತಿಯಲ್ಲಿ ಅವರ ವಿಶೇಷವಾದಂಥ ಆಶೀರ್ವಾದದೊಂದಿಗೆ ಅವರ ನೇತೃತ್ವದಲ್ಲಿ ಇವತ್ತು ಶಿಲಾನ್ಯಾಸ ನೆರವೇರಿದೆ. ಆಡಳಿತ ಮಂಡಳಿಯ ಅಧ್ಯಕ್ಷರು ಕೂಡ ಸರ್ವ ಪದಾಧಿಕಾರಿಗಳು ಕೂಡ ಇದ್ದುಕೊಂಡು ಈ ಕಾರ್ಯವನ್ನು ಕೈಗೆತ್ತಿಕೊಳ್ಳುವಂಥ ಕೆಲಸ ಕಾರ್ಯಗಳನ್ನು ಮಾಡಿದ್ದೇವೆ. ಈ ಹಿಂದೆ ನಾನು ಈ ಮಾತಾ ಅಮೃತಾನಂದಮಯಿ ಪರಿಸರದ ಹೊರಗಡೆ ಒಂದು ಶೌಚಾಲಯನ ಮಾಡಿಕೊಡ್ಬೇಕು ಅಂತ ಹೇಳುವಂಥದ್ದನ್ನು ಬೇಡಿಕೆಯನ್ನು ನಮಗೆ ಆಡಳಿತ ಮಂಡಳಿಯವರು ಈ ಭಾಗದ ಬಂಧುಗಳು ಎಲ್ಲರೂ ಇಟ್ಟದ್ದನ್ನು ಕಂಡು ನಾವು ಅದನ್ನು ಕೈಗೆತ್ತಿಕೊಳ್ತೇವೆ ಅಂತ ಹೇಳುವಂಥದ್ದನ್ನು ಹೇಳಿದ್ದೆವು. ಅದೇ ಪ್ರಕಾರ ಅದನ್ನು ಹೇಳಿದಂತೆ ನುಡಿದಂತೆ ನಾವು ನಡೆಯುವಂಥ ಕೆಲಸ ಕಾರ್ಯಗಳು ಮಾಡ್ತಾ ಇದ್ದೇವೆ. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ಮಂಗಳೂರಿನ ಅಮೃತಾನಂದಮಯಿ ಮಠದ ಮುಖ್ಯಸ್ಥೆ ಸ್ವಾಮಿನಿ ಮಂಗಳಾಮೃತ ಪ್ರಾಣ ದೀಪ ಬೆಳಗಿ ಕಾರ್ಯಕ್ರಮವನ್ನು ಉದ್ಘಾಟಿಸಿದ್ರು. ಸೇವಾ ಸಮಿತಿಯ ಅಧ್ಯಕ್ಷ ಸುರೇಶ್ ಆಮೀನ್ ಸ್ವಾಗತಿಸಿ ಅತಿಥಿಗಳಿಗೆ ಶಾಲು ಹೊದಿಸಿ ಪುಷ್ಪಗುಚ್ಛ ನೀಡಿದ್ರು. ಮುಖ್ಯ ಅತಿಥಿಯಾಗಿ ಆಗಮಿಸಿದ್ದ ದೇವಸ್ಥಾನ ಸಮಿತಿಯ ಅಧ್ಯಕ್ಷ ಡಾಕ್ಟರ್ ವಸಂತ್ ಕುಮಾರ್ ಪೆರ್ಲಾ ಅವರು ಕರಾವಳಿಯಲ್ಲಿ ದೇವಸ್ಥಾನಗಳು ಧಾರ್ಮಿಕ ಪ್ರವಾಸೋದ್ಯಮ ಕೇಂದ್ರಗಳಾಗಿ ಅಭಿವೃದ್ಧಿ ಹೊಂದುತ್ತಿದೆ. ಅವುಗಳ ಸುತ್ತಮುತ್ತ ಸ್ವಚ್ಛತೆ ಮತ್ತು ಪರಿಸರ ನೈರ್ಮಲ್ಯ ಕಾಪಾಡುವ ದೃಷ್ಟಿಯಿಂದ ಸಾರ್ವಜನಿಕರಿಗಾಗಿ ಅಗತ್ಯ ಶೌಚಾಲಯಗಳನ್ನು ತ್ವರಿತಗತಿಯಲ್ಲಿ ಸರ್ಕಾರದ ವತಿಯಿಂದ ಮಾಡಬೇಕಾಗಿದೆ ಎಂದು ಹೇಳಿದರು. ಆದರೆ ಅವರಿಗೆ ಗೊತ್ತಿದೆ ಈ ಭಾಗದಲ್ಲಿ ಸಾರ್ವಜನಿಕ ಶೌಚಾಲಯದ ಅವಶ್ಯಕತೆ ಇದೆ. ಇದು ಸ್ವಲ್ಪ ನಮ್ಮ ಮಂಗಳೂರು ನಗರದಲ್ಲಿ ಸ್ವಲ್ಪ ಹೃದಯ ಭಾಗಕ್ಕೆ ಹೋಲಿಸಿದರೆ ಸ್ವಲ್ಪ ಬ್ಯಾಕ್ವರ್ಡ್ ಅಥವಾ ಸ್ವಲ್ಪ ಹಿಂದೆ ಉಳಿದಿರುವ ಹೊರಭಾಗ ಆಗಿರೋದ್ರಿಂದ ಇಲ್ಲಿಗೆ ಎಲ್ಲ ರೀತಿಯ ಸೌಕರ್ಯಗಳು ಬೇಕು ಅಂತ. ಮತ್ತು ನಾವು ನೋಡ್ತಾ ಇದ್ದೇವೆ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಅಂತಂದರೆ ದೇವಭೂಮಿ ಇದು. ಅದು ಸಂಸ್ಕೃತಿ ಇರಲಿ, ಶಿಕ್ಷಣ ಇರಲಿ, ಸಂಘಟನೆ ಇರಲಿ ಅಥವಾ ಅಧ್ಯಾತ್ಮ ಇರಲಿ, ಇದೆಲ್ಲಕ್ಕೂ ಕೂಡ ಇದು ಒಂದು
ಇದು ಒಂದು ತವರು ಭೂಮಿ ಇದು. ಹಾಗಾಗಿಯೇ ನೀವು ರಜಾ ದಿವಸಗಳಲ್ಲಿ ನೋಡಿ ನಮ್ಮ ಪುಣ್ಯಕ್ಷೇತ್ರಗಳಿಗೆ ಬರ್ತಾ ಇರುವಂತಹ ಪ್ರವಾಸಿಗರ ಸಂಖ್ಯೆ ನೋಡಿ. ಯಾವ ಪುಣ್ಯಕ್ಷೇತ್ರಗಳಿಗೂ ಕೂಡ ಆಗಮಿಸುವ ಪ್ರವಾಸಿಗರನ್ನು ಇವತ್ತು ಮೇಂಟೈನ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಅಲ್ಲಿನ ಮೂಲಭೂತ ಸೌಕರ್ಯಗಳು ಈ ಪ್ರವಾಸಿಗರನ್ನು ತಡ್ಕೊಳ್ಳುವಷ್ಟು ಇಲ್ಲ. ಹಾಗಾಗಿ ನಾವು ಏನು ಮಾಡಬೇಕಾಗಿದೆ ಅಂತಂದರೆ ಇವತ್ತು ನಮ್ಮ ಮೂಲಭೂತ ಸೌಕರ್ಯಗಳನ್ನು ಈ ದೃಷ್ಟಿಯಿಂದ ಹೆಚ್ಚು ಮಾಡಿಕೊಳ್ಬೇಕಾಗಿದೆ. ಬೋಳೂರು ನಗರಸಭಾ ಸದಸ್ಯ ಜಗದೀಶ್ ಎಂ ಶೆಟ್ಟಿ ಅತಿಥಿಗಳಾಗಿ ಆಗಮಿಸಿದ್ರು. ವೇದಿಕೆಯಲ್ಲಿ ಅಮೃತಾನಂದಮಯಿ ಶಾಲೆಯ ಪ್ರಾಂಶುಪಾಲೆ ಮಧುಲಿಕಾ ರಾವ್, ಮಗುವೀರ ಮಹಾಸಭೆಯ ಅಧ್ಯಕ್ಷ ಸುಭಾಷ್, ಬೋಳೂರು ವಾರ್ಡ್ ಬಿಜೆಪಿ ಶಕ್ತಿ ಕೇಂದ್ರದ ಅಧ್ಯಕ್ಷರಾದ ದಿನೇಶ್ ಕರ್ಕೇರ, ಪ್ರಮುಖರಾದ ಕಾರ್ತಿಕ್ ಬಂಗೇರ, ಪ್ರಕಾಶ್ ಕರ್ಕೇರ, ಉಮಾಶಂಕರ್, ಪದ್ಮನಾಭ ಪುತ್ರನ್, ಎಪಿ ಚಂದ್ರಹಾಸ್, ಅರುಣ್ ಮೆಂಡನ್, ಹರಿಶ್ಚಂದ್ರ, ಸುಶಿತ್ ಬೋಳೂರು, ಅಜಯ್ ಸುವರ್ಣ, ಅಮೃತಾನಂದಮಯಿ ಸೇವಾ ಸಮಿತಿಯ ಕೋಶಾಧಿಕಾರಿ ಸಿಎ ರಾಮನಾಥ್, ದೇವಸ್ಥಾನದ ಅರ್ಚಕರಾದ ಬ್ರಹ್ಮಚಾರಿ ರತೀಶ್, ವಾಮನ ಮೈಂದನ್, ಗಣೇಶ್ ಕೆ, ದೀಪಕ್ ಶೆಟ್ಟಿಗಾರ್, ಮೋಹನ್ ಬಂಗೇರಾ, ಕ್ರಿಕೆಟ್ ಕೋಚ್ ಜಯರಾಜ್, ಅಂತಾರಾಷ್ಟ್ರೀಯ ಬ್ಯಾಡ್ಮಿಂಟನ್ ಆಟಗಾರ ಸಿದ್ದೇಶ್ ಮತ್ತು ಅಮೃತಾನಂದಮಯಿ ಶಾಲೆಯ ಸಿಬ್ಬಂದಿ ವರ್ಗದವರು ಹಾಜರಿದ್ದರು. ಶರತ್ ಸಾಲಿಯನ್, ವಿ4 ನ್ಯೂಸ್, ಮಂಗಳೂರು.